ಎಲ್ಲಿಗೆ ಬೆಂಕಿ ಹಚ್ಚಿ ರಾಜಕೀಯ ಮಾಡ್ತಾರೆ, ಎಲ್ಲಿಗೆ ಬೆಂಕಿ ಹಚ್ತಾರೆ, ಅವಕಾಶ ಅಭಿಮಾನಿಗಳು ಸೇರಿ ಕನ್ನಡದ ಜಾತ್ರೆಯನ್ನು ಮಾಡುವಂತಹ ಸಂದರ್ಭದಲ್ಲಿ MES ಅನ್ನುವಂತಹ ನಾಡದ್ರೋಹಿ ಸಂಘಟನೆ ಕರ್ನಾಟಕದ ಹೆಸರಿಗೆ ಕಪ್ಪು ಚುಕ್ಕೆಯನ್ನು ತರಬೇಕನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಕರಾಳ ದಿನಾಚರಣೆಯನ್ನು ಮಾಡಿರ್ತಕ್ಕಂಥದ್ದು. ಇವತ್ತು 10 ರಿಂದ 15 ಕೇಸ್ಗಳಿರುವಂಥ ಒಬ್ಬ ಗುಂಡಾ ಕಾಯ್ದೆಯಲ್ಲಿ ಗಡಿಪಾರಾಗಿರುವಂಥ ವ್ಯಕ್ತಿಯನ್ನು ಬೆಳಗಾವಿಗೆ ಪ್ರವೇಶ ಮಾಡಿಕೊಟ್ಟಂಥ ಪೊಲೀಸ್ ಇಲಾಖೆಯ ವೈಫಲ್ಯತೆಯನ್ನು ಇವತ್ತು ಖಂಡಿಸ್ತಾ ಇದ್ದೇವೆ. ಏನಿವತ್ತು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ಕರಾಳ ದಿನಾಚರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಹೇಳಿ ಹಿಂದಿನ ಭಾಗದಿಂದ ಅವರಿಗೆ ಸಪೋರ್ಟ್ ಅನ್ನು ಮಾಡುವಂಥದ್ದು. 5,000 ಜನ ಸೇರಿ ಅವರು ಇವತ್ತೇನು ಕರಾಳ ದಿನಾಚರಣೆ ಮಾಡ್ತಾ ಇದ್ರು, ಅವರಿಗೆ ಪ್ರೊಟೆಸ್ಟ್ಗೆ ಬಂದೋಬಸ್ತನ್ನು ಹಾಕಿ ಕನ್ನಡಿಗರ ಮಾನ ಮರ್ಯಾದೆಯನ್ನು ಕಳೆದಂತ ಪೊಲೀಸ್ ಇಲಾಖೆಗೆ ಧಿಕ್ಕಾರವನ್ನು ಕೂಗ್ತಾ ಏನಿವತ್ತು ರಮಾಕಾಂತ್ ಕುಂಡಸ್ಕರ್ ಅವರು ಮಾತನ್ನ ಹೇಳಿದ್ದಾರೆ, ನಮ್ಮ ಮಾತೃಭಾಷೆ ಮರಾಠಿ ಇದೆ, ನಾವು ಆ ರಾಜ್ಯದಾಗೆ ಬದುಕುವುದಕ್ಕೆ ಇಷ್ಟಪಡ್ತೇವೆ ಅಂತೇಳಿ. ರಮಾಕಾಂತ್ ಕೊಂಡಸ್ಕರ್ ಮತ್ತು ಅವರೆಲ್ಲ ಸಂಘಟನೆಗೆ ಹೇಳ್ತೀನಿ, ನೀವೇನಾದ್ರೂ ನಿಮ್ಮ ಮಾತೃಭಾಷೆ ಮರಾಠಿ ಇದೆ, ಮಹಾರಾಷ್ಟ್ರಕ್ಕೆ ಹೋಗೋದಾದ್ರೆ ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ನಿಮ್ಮ ಹೋಗುವ ಸಂಪೂರ್ಣ ಖರ್ಚನ್ನ ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ಸ್ವತಂತ್ರವಾಗಿ ಕೊಡೋದಕ್ಕೆ ನಾವೆಲ್ಲರೂ ಸಿದ್ಧರಿದ್ದೇವೆ. ನಾಡದ್ರೋಹಿ ಸಂಘಟನೆಗೆ ಪರವಾನಗಿಯನ್ನು ಕೊಡೋದಲ್ಲದೆ ಅವ್ರ ಜೊತೆ ನಗುನಗುತ್ತಾ ಸೆಲ್ಫಿ ತೆಗೆದಂತ ಕಾಲಿ ಮಿರ್ಚಿ ಅವರನ್ನು ಕೂಡ ಸ್ಪಷ್ಟನೆ ಕೇಳಬೇಕು. ಅವರ ಮೇಲಾಧಿಕಾರಿಗಳು ತಕ್ಷಣ ಅವರನ್ನು ಸಸ್ಪೆಂಡ್ ಮಾಡಬೇಕು. ಏನೋ ಮೇಲಾಧಿಕಾರಿಗಳ ಅವ್ರ ಮೇಲೆ ಕಣ್ಣಿಡುವುದಕ್ಕೆ ಅವರನ್ನು ಕಾವಲು ಕಾಯ್ದಕ್ಕೆ ಇಟ್ಟಿದ್ರು ಕೂಡ ನಗುನಗುತ್ತಾ ಸೆಲ್ಫಿ ತಗೊಳ್ಳುವಂತ ಅವಕಾಶ ಇರಲಿಲ್ಲ. ಅವ್ರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡು ಹೊಂದಾಣಿಕೆಯನ್ನ ಮಾಡಿಕೊಂಡು ಒಂದು ಸೆಲ್ಫಿಯನ್ನು ತಗೊಂಡು ಕನ್ನಡಿಗರು ನಾವೆಲ್ಲರೂ ಕೂಡ ತಲೆ ತೆಗೆಸುವಂತ ಕೆಲಸ ಮಾಡಿರುವಂತ ಕಾಲಿ ಮಿರ್ಚಿ ಅವರನ್ನ ತಕ್ಷಣವೇ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು. ಈ ಕನ್ನಡಿಗರ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತೇಳಿ ಇವತ್ತು ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಅವಕಾಶ ಮಾಡಿಕೊಟ್ಟ ಜಿಲ್ಲಾಡಳಿತಕ್ಕೆ ಮುಂದೆ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ಸ್ಪಷ್ಟವಾಗಿ ಬಹಳ ಸ್ವತಂತ್ರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟರು. ಯಾವುದೇ ಕಾರಣಕ್ಕೂ ಕೂಡ MES ನಾಡದ್ರೋಹಿ ಸಂಘಟನೆಗೆ ಅವಕಾಶ ಮಾಡಿಕೊಡೋದಿಲ್ಲ ಅಂತೇಳಿ. ಇದರ ಹಿಂದೆ ಯಾವ ರಾಜಕಾರಣಿಗಳ ಕೈವಾಡ ಇದೆ ಅನ್ನುವಂಥದ್ದು ಮುಂದಿನ ತಿಳಿತದ. ಏನು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ರೂಪೇಶ್ ರಾಜನ್ ಅವರು ಬೆಂಗಳೂರಿಂದ ಏನಾದರೂ ಒಂದು ಕನ್ನಡ ಪರ ಹೋರಾಟವನ್ನು ಮಾಡಬೇಕಂತ ಬೆಳಗಾವಿಗೆ ಬರ್ತಾ ಇದ್ರೆ ಅವರನ್ನು ಬಾಗೇವಾಡಿ ಟೋಲಲ್ಲಿ ಬಂಧನ ಮಾಡುವಂಥದ್ದು, ಅವರನ್ನು ಕಿತ್ತೂರಲ್ಲಿ ಬಂಧನ ಮಾಡಿ ಅವರನ್ನು ಹೋರಾಟಕ್ಕೆ ಬರದೇ ಹಾಗೆ ತಡೆಯುವಂಥ ಕೆಲಸವನ್ನು ಮಾಡುವಂಥ ಬೆಳಗಾವಿ ಪೊಲೀಸ್ ಇಲಾಖೆ MES ಗುಂಡಾಗಳಿಗೆ ಅವ್ರು ಮಾಡುವಂಥ ಹೋರಾಟಕ್ಕೆ ಅವ್ರ ಜೊತೆಗೆ ನಿಂತು ಅವ್ರಿಗೆ ಬಂದೋಬಸ್ತ್ ನೀಡುವಂಥ ಪೊಲೀಸ್ ಇಲಾಖೆ ಯಾಕೆ ಅವರನ್ನು ಒದ್ದು ಒಳಗೆ ಹಾಕುವಂಥ ಕೆಲಸವನ್ನು ಮಾಡಲಿಲ್ಲ? ಈ ರಾಜಕಾರಣಿಗಳ ಒತ್ತಡಕ್ಕೆ ಸಾಕಷ್ಟು ಶಕ್ತಿಯುತವಾದ ಪೊಲೀಸ್ ಇಲಾಖೆ ಕೂಡ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಅಸಹಾಯಕರಾಗಿದ್ದಾರೆ. ಇದರಲ್ಲಿ ಬಹಳಷ್ಟು ಜಿಲ್ಲಾಧಿಕಾರಿಗಳ ವೈಫಲ್ಯ ಇದೆ. ತತ್ಕ್ಷಣವೇ ಏನು ಇವತ್ತು ಆ ಹೋರಾಟದಲ್ಲಿ ಭಾಗಿಯಾದಂಥ ಒಬ್ಬ ಗಡಿಪಾರಾದಂಥ ವ್ಯಕ್ತಿಯನ್ನ 10 ರಿಂದ 15 ಅವನ ಮೇಲೆ ಗುಂಡಾ ಕಾಯ್ದೆಯಲ್ಲಿ ಕೇಸ್ಗಳಿದ್ದಂಥ ವ್ಯಕ್ತಿಯನ್ನ ಬೆಳಗಾವಿಗೆ ಪ್ರವೇಶ ಮಾಡೋದಕ್ಕೆ ಬಿಡ್ತದೆ ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಮತ್ತೆ ನಮ್ಮ ನಾರಾಯಣಗೌಡರ ಬಗ್ಗೆ ಕನ್ನಡದ ಭೀಷ್ಮ ಅಂತ ಹೇಳುವಂಥ ನಾರಾಯಣಗೌಡರನ್ನ ಅವ್ರ ಬಗ್ಗೆ ಬಹಳಷ್ಟು ಅವಹೇಳನಕಾರಿಯಾಗಿ ನಿಂದಿಸಿ ಓಡಿ ಹೋಗಿ ಯಾವುದೋ ಒಂದು ಮೂಲೆಯಲ್ಲಿ ಅಡಿದುಕೊಳ್ಳುವಂಥ ಈ ನಾಮರ್ದ ಶುಭಂ ಸೆಳಕೆ ಅವತ್ತು ಬೆಳಗಾವಿಗೆ ಪ್ರವೇಶ ಆಗುವುದಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಪೊಲೀಸ್ ಇಲಾಖೆಯನ್ನ ಯಾವ ಪೊಲೀಸರ ಕೈವಾಡದೆ ಆ ಪೊಲೀಸ್ ಇಲಾಖೆ ತನಿಖೆ ಮಾಡಿ ಅವ್ರನ್ನು ಕೂಡ ತಕ್ಷಣವೇ ಸಸ್ಪೆಂಡ್ ಮಾಡಬೇಕನ್ನುವಂಥದ್ದು ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡದ ಆಗ್ರಹ ಆಗ್ತದೆ.